Why has there been an increase in the cases over the past decade? If any of dignitaries could address that. ಈಗಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದರೆ ಒಂದು ನಮ್ಮದು ಜೀವನ ಶೈಲಿ ಆಗಲಿ ಅಥವಾ ನಮ್ಮ ನೆಕ್ಸ್ಟ್ ಜನ್ರೇಷನ್ ನೆಕ್ಸ್ಟ್ ಪೀಳಿಗೆಯವರು ಮದುವೆ ಮಾಡೋ ಒಂದು ವಯಸ್ಸಾಗಲಿ ಸ್ವಲ್ಪ ಹೆಚ್ಚುತ್ತಾ ಇದೆ. ಯಾಕೆ ಅಂತಂದರೆ ಬೇರೆ ಕೆಲವೊಂದು ಪ್ರಾಮುಖ್ಯತೆಗಳಿದೆ. ಇವಾಗ ಅವರು ಎಜುಕೇಷನ್ ಅಂತ ಆಗಲಿ ಅಥವಾ ಒಂದು ಜಾಬ್ ಸೇರ್ಕೊಳ್ಳೋದಂತ ಆಗಲಿ ಅಥವಾ ಬೇರೆ ಬೇರೆ ಕೆಲವೊಂದು ಪ್ರಾಮುಖ್ಯತೆಗಳಿರುತ್ತೆ. ಈ ಒಂದು ಕಾರಣದಿಂದ ಮದುವೆ ಆಗೋದು ಸ್ವಲ್ಪ ಲೇಟ್ ಆಗ್ತದೆ. ಅದು ತಪ್ಪು ಅಂತಲ್ಲ, ಆದರೆ ನಮ್ಮದು ಒಂದು ಜೀವನ ಅನ್ನೋದು ನಮ್ಮ ಹೆಂಗಸರಲ್ಲಿ ನಾವೇನು ರಿಪ್ರೊಡಕ್ಟಿವ್ ಲೈಫ್ ಸೈಕಲ್ ಅಂತ ಏನು ಹೇಳ್ತೀವಲ್ಲ, ಒಂದು 15 ವರ್ಷಕ್ಕೆ ಒಂದು ಹೆಂಗಸಿಗೆ ಒಂದು ಋತುಚಕ್ರ ಶುರುವಾದಮೇಲೆ ಋತುಚಕ್ರ ಮುಗಿಯೋ ತನಕ ಇರುತ್ತೆ. ಬಟ್ ಮುಗಿಯೋ ತನಕ ಇರಲ್ಲ. ಒಂದು 32-33 ವರ್ಷ ಆಗ್ತಾ ಇದ್ದಂಗೆ ನಮ್ಮದು ಅಂಡಾಣುಗಳ ಬಿಡುಗಡೆಯಲ್ಲಿ ಏರುಪೇರು ಶುರುವಾಗುತ್ತೆ. ಅಂಡಾಣುಗಳ ಕ್ವಾಲಿಟಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ ಏನು ಅಂದರೆ ಗರ್ಭ ಧರಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಜೊತೆಗೆ ಸ್ವಲ್ಪ ತೊಂದರೆ ಇರೋ ಮಕ್ಕಳು, ಇವಾಗ ನಾವು ಬುದ್ಧಿಮಾಂದ್ಯ ಮಕ್ಕಳು ಅಂತ ಹೇಳ್ತೀವಿ, ಇವಾಗ ಡೌನ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅಥವಾ ಆಟಿಸ್ಟಿಕ್ ಚಿಲ್ಡ್ರನ್ ಅಂತ ಹೇಳ್ತೀವಿ, ನ್ಯೂರೋ ಡೆವಲಪ್ಮೆಂಟ್ ಅಂತ ಒಂದು ಬೆಳವಣಿಗೆಯಲ್ಲಿ ಸ್ವಲ್ಪ ತೊಂದರೆ ಇರುವಂಥ ಮಕ್ಕಳು ಹುಟ್ಟೋ ಸಾಧ್ಯತೆ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ಆಗಲ್ಲ, ಆ ಥರ ಇಲ್ಲ. ಆದರೆ ಹೆಂಗಸಿನ ವಯಸ್ಸು ಹೆಚ್ಚಾಗ್ತಾ ಇದ್ದಂಗೆ ತೊಂದರೆ ಆಗುತ್ತೆ. ಇವತ್ತು ನಮ್ಮದು ಇವಾಗ ನಾವೇನು ಒಂದು ಕಾನ್ಕ್ಲೇವ್ ಅಂತ ಮಾಡಿದ್ದೀವಲ್ಲ, ಇದರೊಳಗೆ ನಮ್ಮಲ್ಲಿ ಒಬ್ಬರು ಸ್ಪೀಕರು ಗಂಡಸಿನ ವಯಸ್ಸಿನ ಬಗ್ಗೆನೂ ಮಾತಾಡಿದ್ರು. ನಾವು ಯಾವಾಗಲೂ ಬರೀ ಹೆಂಗಸು ಒಂದೇ ಒಂದು ಬಂಜತನಕ್ಕೆ ಕಾರಣ ಅಲ್ಲ. ಇದು 50% ಹೆಂಗಸರದು ಇರುತ್ತೆ, ಇನ್ನೂ 50% ಗಂಡಸರದು ಇರುತ್ತೆ. ಸೊ ಹೆಂಗಸಿನ ವಯಸ್ಸು ಒಂದು 35 ಆಗ್ತಾ ಇದ್ದಂಗೆ ಅಥವಾ ಗಂಡಸಿನ ವಯಸ್ಸು 45 ಆಗ್ತಾ ಇದ್ದಂಗೆ ಈ ಥರ ತೊಂದರೆಗಳಾಗೋ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಸೊ ಇದಕ್ಕೆ ನಾವು ಏನು ಅಂತೀವಿ ಅಂತಂದರೆ, ಇವಾಗ ಮದುವೆ ಆಗ್ತಾ ಇದ್ದಂಗೆ ಯಾವುದೇ ಒಂದು ವಯಸ್ಸಿಗೆ ಅವ್ರಿಗೆ ಮದುವೆ ಆಗಿರಲಿ, ಒಂದು ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಅಥವಾ ಪ್ರೀ ಕನ್ಸೆಪ್ಷನಲ್ ಟೆಸ್ಟ್ ಅಂದರೆ ಇವಾಗ ನಾವು ಇನ್ನೂ ಸ್ವಲ್ಪ ದಿನ ಆದಮೇಲೆ ನಾವು ಪ್ರೆಗ್ನೆನ್ಸಿ ಮಾಡ್ಕೋಬೇಕಂತ ಇದ್ದೀವಿ, ಆದರೆ ನಮ್ಮಲ್ಲಿ ಏನಾದರೂ ತೊಂದರೆ ಇದೆನಾ, ಆ ಥರ ತೊಂದರೆ ಇದ್ದರೆ ಅದಕ್ಕೆ ಏನಾದರೂ ಉಪಶಮನ ಇದೆನಾ ಅಂತ ತಿಳ್ಕೊಬೋದು. ಇದಕ್ಕೆ ಕೆಲವೊಂದು ರಕ್ತ ಪರೀಕ್ಷೆಗಳಿರುತ್ತೆ ಹೆಂಗಸರಿಗೆ. ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್, ಸಿಂಪಲ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇರುತ್ತೆ. ಇದರಿಂದ ಗೊತ್ತಾಗುತ್ತೆ ಅವರಲ್ಲಿ ಏನಾದರೂ ಹಾರ್ಮೋನ್ ತೊಂದರೆ ಇದೆನಾ. ಇವಾಗ ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಥೈರಾಯ್ಡ್ ಪ್ರಾಬ್ಲಮ್ ಅಂತ, PCOS ಅಂತ ಸಾಕಷ್ಟು ಇರುತ್ತೆ. ಈ ಥರದ್ದು ನಾವು ಮುಂಚಿತವಾಗಿ ನಾವು ಕಂಡುಹಿಡಿದ್ರೆ ಅದಕ್ಕೆ ನಾವು ತಕ್ಕದ ಅವ್ರಿಗೆ ಜೀವನ ಶೈಲಿಯಲ್ಲಿ ಮಾರ್ಪುಗಳನ್ನು ನಾವು ಹೇಳ್ಬೋದು. ಇದು ಮಾಡೋದ್ರಿಂದ ಅಟ್ಲೀಸ್ಟ್ ಒಂದು 30% ಅಷ್ಟು ಜನಕ್ಕೆ ಅವ್ರಿಗೆ ಅದರಿಂದ ಒಂದು ಇಂಪ್ರೂವ್ಮೆಂಟ್ ಸಿಕ್ಕತ್ತೆ. ತನ್ನಷ್ಟು ತಾನೇ ಗರ್ಭಿಣಿ ಆಗೋ ಒಂದು ಸಾಧ್ಯತೆ ಇರುತ್ತೆ. ಗಂಡಸರಲ್ಲಿ ನಾವೇನು ಹೇಳ್ತೀವಿ ಅಂದರೆ ಸೆಮೆನ್ ಟೆಸ್ಟ್ ಅಂತ ಹೇಳ್ತೀವಿ. ಅವ್ರು ವೀರ್ಯಾಣು ಪರೀಕ್ಷೆ ಮಾಡೋದ್ರಿಂದ ಏನಾದರೂ ತೊಂದರೆ ಇದೆನಾ ಅಂತ ಗೊತ್ತಾಗುತ್ತೆ. ಇನ್ನೂ ಕೆಲವೊಬ್ಬರಲ್ಲಿ ಮನೆಯಲ್ಲೇ ಅವರ ಚಿಕ್ಕಮ್ಮಂದ್ರಿಗಾಗಲಿ ಅಥವಾ ಸೋದರತೆಯರಿಗಾಗಲಿ ಮಕ್ಕಳು ಆಗೋದ್ರೊಳಗೆ ತೊಂದರೆ ಇರುತ್ತೆ, ಅಥವಾ ಕೆಲವೊಂದು ಸತಿ ಗರ್ಭ ನಿಂತಿರಲ್ಲ, ಅಥವಾ ಅವ್ರಿಗೆ ಅಬಾರ್ಷನ್ಸ್ ಆಗಿರುತ್ತೆ. ಈ ಥರ ಇರುವಾಗಲೂ ಅವರು ಮುಂಚಿತವಾಗಿ ಬಂದು ಪರೀಕ್ಷೆ ಮಾಡಿಸ್ಕೊಂಡು ಎಲ್ಲ ಸರಿ ಇದೆನಾ ಅಂತ ನೋಡ್ಕೊಳ್ಳೋದು ಬಹಳ ಮುಖ್ಯ. Also, I would like to add, it is becoming like vicious. The woman wants to plan pregnancy at a later age, and then she'll also become accessible to so many other conditions, and she can become a patient like with PCO or with fibroids, endometriosis or adenomyosis. All this will decrease her chance for pregnancy. Once again, she'll become a patient requiring further evaluation and management. Is working women also both couples? Yes. So what has happened, career prospects are becoming like as a priority, is becoming a priority for the couples, and they want to put their careers first before they start their family, and that puts them at an age group which is at risk for reducing the chances for pregnancy, and also it increases the pregnancy complications. So we are not only looking at achieving the pregnancy, taking the pregnancy to term is also vitally important. So complications during pregnancy period also increases when the age group of the woman increases, where she is conceiving and going through the pregnancy. So of course, as Sir said, there is never no for any kind of diseases. Similarly, even for couples who are having difficulty in conceiving, many treatment options are available, and if a couple or if a woman decides to plan her pregnancy later, social egg freezing is one important aspect which she should keep in mind. So, and now knowledge is something which is easily available because of Google, internet. This concept has to be spread, and this awareness has to be made amongst women.